ಕೃಷ್ಣರಾಜಪೇಟೆ ಪಟ್ಟಣದ ಎಂಕೆ ಬೊಮ್ಮೇಗೌಡ ವೃತ್ತದಲ್ಲಿ ಆಷಾಢ ಶುಕ್ರವಾರದ ಅಂಗವಾಗಿ ನಂದಿ ಮೆಡಿಕಲ್ಸ್ ಮಾಲೀಕ ಪುನೀತ್ ನೇತೃತ್ವದಲ್ಲಿ ಆಯೋಜಿಸಿದ್ದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪೂಜಾ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣೆಯು ಯಶಸ್ವಿಯಾಗಿ ನಡೆಯಿತು. ಆಷಾಢದ 3ನೇ ಶುಕ್ರವಾರದಂದು ಆಯೋಜಿಸಿರುವ ಉಚಿತ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಯಶಸ್ವಿಯಾಗಿ 8ನೇ ವರ್ಷಕ್ಕೆ ಕಾಲಿಟ್ಟಿದ್ದು, ಇಂದು ಕೂಡ ಸಾವಿರಾರು ಜನರು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪೂಜಾ ಕಾರ್ಯಕ್ರಮದ ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು. ಸಮಾಜ ಸೇವಕ ಹಾಗೂ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಅವರು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ 8ನೇ ವರ್ಷದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ನಮ್ಮ ನಾಡಿನ ನಾಡ ದೇವತೆಯಾಗಿದ್ದು ಸುಖ ಸಂತೋಷ ಹಾಗೂ ಸಮೃದ್ಧಿಯನ್ನು ನೀಡಿ ನಮ್ಮೆಲ್ಲರ ಆಶೀರ್ವದಿಸುತ್ತಿದ್ದಾಳೆ. ಈ ಬಾರಿ ಎಂದಿಗಿಂತಲೂ ನಿರೀಕ್ಷೆಗಳು ಮೀರಿ ಒಳ್ಳೆಯ ಮಳೆಯಾಗಿ ಉತ್ತಮವಾದ ಬೆಳೆಯಾಗಿದ್ದು ನಾಡಿನಲ್ಲಿ ಸುಖ ಸಂತೋಷ ಹಾಗೂ ಸಮೃದ್ಧಿ ನೆಲೆಸಿದೆ. ನಾವೆಲ್ಲರೂ ನಾಡದೇವತೆ ತಾಯಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ನಿಜವಾದ ಆರಾಧಕರಾಗಿದ್ದೇವೆ. ಯುವ ನಾಯಕರಾದ ಪುನೀತ್ ಹಾಗೂ ಅವರ ಸ್ನೇಹಿತರು ಒಡಗೂಡಿ ಸಾಮೂಹಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಿ ತಾಯಿಗೆ ಪೂಜೆಯನ್ನು ಮಾಡುತ್ತಿರುವುದು ಎಲ್ಲರೂ ಸ್ವಾಗತಿಸುವ ವಿಚಾರವಾಗಿದೆ ಎಂದು ಅಭಿಮಾನದಿಂದ ಹೇಳಿದರು. ಸಾಂಸ್ಕೃತಿಕ ಸಂಘಟಕ ವೇದ ಬ್ರಹ್ಮ ಶ್ರೀ ಮಾಲತೇಶ ಶಾಸ್ತ್ರಿ ಅವರು ಪೂಜಾ ಕಾರ್ಯಕ್ರಮಗಳ ನೇತೃತ್ವ ವಹಿಸಿದರು. TAPCMS ಮಾಜಿ ನಿರ್ದೇಶಕ HD ಲೋಕೇಶ್, ಮಾತೃಭೂಮಿ ಅನಾಥಾಶ್ರಮದ ವ್ಯವಸ್ಥಾಪಕ ಜೈಹಿಂದ್ ನಾಗಣ್ಣ, ಹಿರಿಯ ಪತ್ರಕರ್ತ ಬಾಳೆಕೆರೆ ಮಂಜುನಾಥ್, ಪುರಸಭಾ ಸದಸ್ಯರಾದ HN ಪ್ರವೀಣ್, HR ಲೋಕೇಶ್, HD ಅಶೋಕ್, ರಂಗಸ್ವಾಮಿ, KM ಮಲ್ಲೇಶ್, ಶಮಂತ್, ಜಯರಂಗ, ಡಾಕ್ಟರ್ ಶಶಿಧರ್ ಸೇರಿದಂತೆ ಸಾವಿರಾರು ಜನರು ಸಾಮೂಹಿಕ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿದರು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.